ಕುಮಾರಸ್ವಾಮಿ ಅವರ ಫೋನ್ ಅನ್ನ ಟ್ಯಾಪಿಂಗ್ ಮಾಡೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ನಿಮ್ಮ ಸರ್ಕಾರ ಕುಮಾರಸ್ವಾಮಿ ಫೋನ್ ಅನ್ನ ಪ್ರತಿದಿನ ಟ್ಯಾಪ್ ಮಾಡ್ತಿದೆ. ನೋಡಿ, ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನು ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರೂ ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಆಗಬೇಕದು ಅಂಥದ್ದು ಟ್ಯಾಪಿಂಗ್ ಮಾಡೋದಿಲ್ಲ. ಅದಕ್ಕೆ ಸರ್ಕಾರಿ ಆದೇಶ ಆಗಬೇಕಾಗ್ತದೆ. ಒಬ್ಬರನ್ನ ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದರೆ ಹೋಮ್ ಸೆಕ್ರೆಟರಿ ಅಷ್ಟು ಪರ್ಮಿಟ್, ಅದು ಇಲ್ಲ. ಹೌದು, ಜವಾಬ್ದಾರಿ ಸ್ಥಾನದಲ್ಲಿರುವವರು ನನ್ನನ್ನು ಸೇರಿದಂತೆ 30 ಜನರ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಿದೆ ಅಲ್ಲ, ಅವ್ರು ಕೊಡ್ಲಿ ಅಲ್ಲ ಡೀಟೇಲ್ಸ್, ನಮ್ಗೆ ಕೊಡ್ಲಿ ಡೀಟೇಲ್ಸ್ ಕೊಡ್ಲಿ. ಐ ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್. ಕೊಡ್ಲಿ, ನಾವೇನು ಕ್ರಮ ತಗೊಳ್ಳೋದಿಲ್ಲ ಅಥವಾ ತಪ್ಪಿಸ್ಕೊಂಡು ಓಡೋಗ್ತೀವಿ ಅಂತೇನೋ ಇಲ್ಲ. ಅವ್ರು ಕೊಡ್ಲಿ, ಕೊಟ್ಟ ತಕ್ಷಣ ಅದ್ರ ಕ್ರಮ ಮಾಡ್ತೀವಿ. ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ, ಇಲಾಖೆಯಿಂದ ಮಾಡ್ತಿದ್ದಾರೆ, ಪ್ರೈವೇಟಾಗಿ ಮಾಡ್ಕೊಂಡು ನಮ್ಗೆ ಸಂಬಂಧ ಇಲ್ಲ. ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದ್ರೆ, ಅದ್ರ ಮೇಲೂ ಆಕ್ಷನ್ ತಗೊಳ್ಳೋಣ. ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಹೇಳಬೇಕಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ, ಜಸ್ಟಿಫಿಕೇಶನ್ ಇರಬೇಕಲ್ಲ. ಅಲ್ಲ, ಅವ್ರು ಹೇಳಲಿ, ಅವ್ರು ಮಾಡಿದರೆ ನಮ್ಗೆ ಕೊಡಲಿ. ಲೆಟ್ ಹಿಮ್ ಗಿವ್ ದಿ ಲಿಸ್ಟ್. ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡಿ, ಈಗಾಗಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಅದು ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲಿಂದ ಇಶ್ಯೂ ಆಗೋದು. ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ. ಅವ್ರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವುದನ್ನು ಹೇಳಿಲ್ಲ, ಅಫಿಷಿಯಲ್ ಆಗಿ ಏನು ಹೇಳಿಲ್ಲ. ಸುಮ್ಮನೆ ಅನ್ಅಫಿಷಿಯಲ್ ಆಗಿ ಇಲ್ಲಿದ್ದಂತೆ ಲಂಡನ್ಗೆ ಹೋದ, ಅಮೆರಿಕಾಗೆ ಹೋದ, ಈ ಕಡೆ ಹೋದ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟಿಸಿಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಒಂದು ಸ್ಟೆಪ್, ಯಾಕಂದರೆ 2-3 ನೋಟಿಸ್ ಕೊಟ್ಟಿದ್ದೀವಿ, ಅವರು ಬರೋಕ್ಕಾಗೋದಿಲ್ಲ, ಬಂದಿಲ್ಲ. ಆದರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಅವರ ಪಾಸ್ಪೋರ್ಟ್ ಇದೆ, ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿದ್ದಾರೆ, ವೈಟ್ ಪಾಸ್ಪೋರ್ಟ್, ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕಾಗದ ಬರೆದಿದ್ದಾರೆ. ಅದಾದ ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಪು, ನಾವು ಇಲಾಖೆ ವತಿಯಿಂದ ಅಫಿಷಿಯಲ್ ಆಗಿ ನಾವು ವಾರಂಟ್ ಕೇಳಿದ್ವಿ. ಈಗ ವಾರಂಟು ಕೋರ್ಟಿಂದ ಕೊಟ್ಟಿದ್ದಾರೆ. ವಾರಂಟನ್ನು ಯಾರು ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ, ಅಧಿಕಾರಿಗಳಿದ್ದಾರಲ್ಲ ಡೆಲ್ಲಿಯಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅವರಿಗೆ ನಾವು ಬರಿತೀವಿ, ದೇರ್ ಇಸ್ ಎ ವಾರಂಟ್ ಆನ್ ಬಿಹಾಫ್ ಆಫ್ ಪ್ರಜ್ವಲ್ ರೇವಣ್ಣ, ಅವ್ರನ್ನ ನೀವು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಬರಿತೀವಿ. ದೇ ಆರ್ ಬೌಂಡ್ ಟು ಡೂ ಇಟ್ ಬಿಕಾಸ್ ದೇರ್ ಇಸ್ ಎ ವಾರಂಟ್, ಇಟ್ ಈಸ್ ಅಫಿಷಿಯಲ್. ನಾನು ರಾಜಕೀಯವಾಗಿ ಬರೆದ್ರು, ಸಿದ್ದರಾಮಯ್ಯನವ್ರ ಕಾಗದ ಬರೆದ್ರು, ಪ್ರಧಾನಮಂತ್ರಿಗಳು ಮಾಡಲಿಲ್ಲ, ಅದು ಒಂದು ಪಾರ್ಟ್ ಬಿಡಿ. ಆದರೆ ಅಫಿಷಿಯಲ್ ಆಗಿ ನಾವು ವಾರಂಟ್ ಇಶ್ಯೂ ಮಾಡಿದಾಗ ವಾರಂಟಿಗೆ ಬೆಲೆ ಕೊಡಬೇಕು ಅವರು ಅಧಿಕಾರಿಗಳು. ಸೊ ಆಗ ಅವರು ಪಾಸ್ಪೋರ್ಟನ್ನು ಅವರು ಕ್ಯಾನ್ಸಲ್ ಮಾಡಿದರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಅವರು ವಾಪಸ್ ಬರಲೇಬೇಕು. ಅಲ್ಲಿ ಯಾವ ದೇಶನೂ ಇಟ್ಕೊಳ್ಳಲ್ಲ, ವಿತೌಟ್ ಪ್ರಾಪರ್ ಪೇಪರ್ಸ್ ಅವ್ರು ಇಟ್ಕೊಳ್ಳೋದಿಲ್ಲ. ರೆಡ್ ಕಾರ್ನರ್ ಇದು ಮಾಡೋದಿದೆ ಇಲ್ಲ, ಅದು ಬರಲೇಬೇಕಲ್ಲ. ಬಂದಾಗೆಲ್ಲ ಏರ್ಪೋರ್ಟಿಗೆ ಈಗಾಗಲೇ ಸೆನ್ಸಿಟೈಸ್ ಮಾಡಿದ್ದಾರೆ. ಯಾವುದೇ ಏರ್ಪೋರ್ಟ್ನಲ್ಲಿ, ಪೋರ್ಟ್ನಲ್ಲಿ ಒಂದು ವೇಳೆ ಅವರು ಶಿಪ್ ಮೂಲಕ ಬಂದರೆ ಅಂತ ಎಲ್ಲ ಕಡೆ ಸೆನ್ಸಿಟೈಸ್ ಮಾಡಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರನ್ನ ಸೆಕ್ಯೂರ್ ಮಾಡ್ತಾರೆ. ನಿಮ್ಮ ಸರ್ಕಾರ ದೇವೇಗೌಡರ ಕುಟುಂಬವನ್ನು ಮುಗಿಸಲ್ಪಟ್ಟಿದೆ ನೋಡಿ, ಇವೆಲ್ಲ ಸುಮ್ಮನೆ ಹೇಳಿಕೆಗಳಾಯಿತು. ಯಾರು ಹೇಳಿದ್? ನೀವು ಹೇಳಿದ್ರಾ? ನೀವು ಹೇಳಿದ್ರ? ಹಂಗಂತ ಹೇಳಲಿಲ್ಲ ನೀವು. ನೀವು ಹೇಳ್ದಂಗೆ ಅನ್ಕೊಂಡೆ ನಾನು. ಬಿಜೆಪಿ ಅವಧಿಯಲ್ಲಿ ಎಷ್ಟು ಕೊಲೆಗಳಾಗಿವೆ, ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಕೊಲೆ ಆಗಿದೆ ಅಂಕಿ ಸಂಖ್ಯೆ ನೀವು ಹೇಳಿದ್ರಿ, ಸಿಎಂ ಅವರು ಹೇಳಿದ್ರು. ಬಟ್ ಬಿಜೆಪಿಗೂ ಮತ್ತು ನಿಮಗೆ ಏನು ವ್ಯತ್ಯಾಸ? ಏನು ಅಂದ್ರೆ ಎಲ್ಲರ ಕಾಲದಲ್ಲೂ ಕೊಲೆಗಳು ಆಗ್ತಾವಪ್ಪ ಅಂತ ಅದನ್ನ ಹೇಳ್ದಂಗ ಆಯ್ತು ಅಷ್ಟೇ. ಬಿಜೆಪಿ ಅವ್ರ ಕಾಲದಲ್ಲಿ ನೀವು ಯಾಕೆ ವಿರೋಧ ಪಕ್ಷದಾಗಿದ್ರು? ಅವ್ರಿಗೆ ಹೌದು, ನಾವು ಅವಾಗ ಹೇಳಿದ್ದೀವಿ, ನಾವು ಇದೇ ಮಾತು ಹೇಳಿದ್ದೀವಿ.
ನೀವು ನೋಡಿ ಕೊಲೆ ಆಗಿದೆ, ನೀವು ನಿಲ್ಲಿಸಿಲ್ಲ, ನೀವು ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾವು ಹೇಳಿದ್ವಿ. ಹೌದಲ್ರಿ, ಇದೇ ತಾನೇ ಪ್ರಜಾಪ್ರಭುತ್ವ. ಅಲ್ಲಪ್ಪ, ಪ್ರಜಾಪ್ರಭುತ್ವದಲ್ಲಿ ಈಗ ಅವ್ರ ಕಾಲದಲ್ಲೂ ನೀವು ಬರೀತಿದ್ರಿ, ಹೌದಾ? ನಮ್ಮ ಕಾಲದಲ್ಲೂ ಬರೀತೀರ. ವ್ಯತ್ಯಾಸ ನಿಮಗೂ ಏನು ಇಲ್ವಲ್ಲ? ಹೌದ್ರಿ. ಈಗ ನೀವು 466 ಇದ್ದಾಗಲೂ ನೀವು ಬರ್ದಿದ್ರಪ್ಪ, ಕೊಲೆ ಆಗಿದೆ, 466 ಕೊಲೆ ಆಯ್ತು, ಹೆಂಗಾಯ್ತು ಅಂತ ಅವ್ರಿಗೂ ಕೇಳಿದ್ದೀರಾ ಅಲ್ವಾ? ಕೇಳಿದ್ದೀರಾ? ಈಗಲೂ ಕೇಳ್ತೀರಾ? ಈಗ ತಾವು ಹೋಮ್ ಮಿನಿಸ್ಟರ್ ಅಧ್ಯಕ್ಷ ಹುಬ್ಬಳ್ಳಿಗೆ ಬಂದ ಸರ್, ಅವರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು, ಡ್ರಗ್ ಮುಕ್ತ ಹುಬ್ಬಳ್ಳಿ ಮಾಡಿ ನಾನು ಹುಬ್ಬಳ್ಳಿಗೆ ಬರ್ತೇನೆ. ಬಟ್ ಇಂಥ ಪ್ರಸಂಗದಲ್ಲಿ ನೋಡಿ, ನಿಮಗೆ ಕ್ವಾಂಟಿಫೈ ಮಾಡೋದು ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ, ಡ್ರಗ್ಸ್ ದಂಧೆ ನಾವು ಕಳೆದ 1 ವರ್ಷದಲ್ಲಿ ಕಡಿಮೆ ಮಾಡಿದ್ದೇವೆ. ನಾನು ಧೈರ್ಯದಿಂದ ಹೇಳ್ತೀನಿ. ಅದಕ್ಕೆ ಕ್ವಾಂಟಿಫೈ ಮಾಡಿ ಅಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಹಿಡಿದಿರುವಂಥ ಗಾಂಜಾ ಇರ್ಬೋದು, ಹಿಡಿದಿರುವಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅದನ್ನು ಕ್ವಾಂಟಿಟಿ ಹಿಡಿದಿದ್ದೀವಲ್ಲ, ಯಾವತ್ತಿಗೂ ಇಲ್ಲ ಅಷ್ಟು ಕ್ವಾಂಟಿಟಿ ಹಿಡಿದಾಕಿದ್ವಿ. ಅಂದರೆ ಅದು ಎಷ್ಟು ಜನ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಸ್ಟ್ಯಾಟಿಸ್ಟಿಕ್ಸ್ ತರಲಿಲ್ಲ, ಅದ್ರದ್ದು ಡಿಪೋರ್ಟ್ ಮಾಡಿರೋದು ಅದೆಲ್ಲ ನಿಮ್ಗೆ ಕೊಡ್ತೀನಿ. ಹಾಂ, ಸಾರಿ, ಏನಂತ ಇಷ್ಟು ಗಾಂಜಾ ಹಿಡೀರಿ ಅಂತಲ ಏನಂತ ಕೊಡ್ಬೇಕು ಹೇಳಿ? ಅಲ್ಲಪ್ಪ, ಟಾರ್ಗೆಟ್ ನೀವು ಇಂಥದ್ದು ಹೇಳಿದ್ರೆ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಇಲ್ಲ, ನಾವು ನಾನು ಅದೇ ಹೇಳಿದ್ದು, ನಾನು ಅಂಕಿಅಂಶ ತರಲಿಲ್ಲ. 100 kg ಹಿಡಿದಿದ್ದೀವಿ, ಒಬ್ಬೊಬ್ಬನ ಹತ್ರ 100 kg ಹಿಡಿದಿದ್ವಿ, 1000 kg ಹಿಡಿದಿದ್ವಿ. ಒಂದು ಗುಂಪು ಆಂಧ್ರ ಪ್ರದೇಶದಿಂದ ಸಪ್ಲೈ ಮಾಡ್ತಾ ಇತ್ತು, 1500 kg ಒಂದೇ ಟ್ರಕ್ಕಲ್ಲಿ ತಗೊಂಡ್ಬರ್ತಾ ಇತ್ತು. ಅದನ್ನ ಅಲ್ಲಿಗೆ ಕಳಿಸಿ ಹಿಡ್ಕೊಂಡು ಹುಬ್ಳಿನಲ್ಲೂ ಮಾಡಿದ್ದಾರೆ. ಅದನ್ನೇ ಮಾಡ್ತಿದ್ದೀವ್ರಿ. ಇದನ್ನ ಹಿಡಿದವರು ಟ್ರ್ಯಾಕ್ ಮಾಡಲ್ವಾ ಯಾರು ಸಪ್ಲೈ ಮಾಡೋನು ಅಂತ? ಯಾರು ಸಪ್ಲೈ ಮಾಡ್ತಾನೆ, ಎಲ್ಲಿಂದ ಬರುತ್ತೆ, ಗೋವಾದಿಂದ ಬರುತ್ತಾ, ಮಹಾರಾಷ್ಟ್ರದಿಂದ ಬರುತ್ತಾ, ಅಥವಾ ಬೇರೆ ಎಲ್ಲಿಂದ ಬೆಂಗಳೂರಿಂದ ಬರುತ್ತಾ ಎಲ್ಲ ನೋಡ್ತೀವಲ್ಲ, ಅದನ್ನು ಹಿಡಿತೀವಿ. ಪೆಡ್ಲರ್ಸ್ ಅಂತ ಕರಿತೀವಲ್ಲ, ಅವ್ರನ್ನ ಹಿಡ್ದಾಕ್ತೀವಿ. ಇದೆ ಬೇರೆ ರಾಜ್ಯದಿಂದ ನೆಟ್ವರ್ಕು ಇದ್ದೇ ಇದೆ. ಅದು ಇಟ್ ಈಸ್ ಎ ಕೈಂಡ್ ಆಫ್ ಪರ್ಮನೆಂಟ್. ಇದು ಅದನ್ನು ನಾವು ಆ ನೆಕ್ಸಸ್ಸನ್ನು ಎಷ್ಟೋ ಸಾರಿ ಭೇದಿಸ್ತೀವಿ, ಮತ್ತೆ ರೀಎಸ್ಟಾಬ್ಲಿಷ್ ಆಗ್ತಾರೆ. ಈಗ ನಿಮಗೆ ನಾನು ಇದೆಲ್ಲ ಹೇಳೋಕ್ಕಾಗೋದಿಲ್ಲ, ಕೆಲವೆಲ್ಲ ಹೇಳೋಂಗಿಲ್ಲ. ನಾನು ಅದನ್ನೇ ಆ ಜಿಲ್ಲೆಯಿಂದ ಬರುತ್ತೆ ಅಂತ ಹೇಳ್ತೀನಪ್ಪ. ಆ ಜಿಲ್ಲೆಯಿಂದ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಮಾಡ್ತಾನೆ ಆ ಕೆಲಸನ, ಅವನು ಪರ್ಮನೆಂಟ್. ಅವನು ಸೈಲೆಂಟ್ ಆಪರೇಟರ್, ಎಲ್ಲೋ ಇರ್ತಾನೆ, ಅವನು ಸಿಗೋದೇ ಇಲ್ಲ. ಅಂಥದ್ದನ್ನು ಕೆಲವು ಸಂದರ್ಭದಲ್ಲಿ ಅವನು ಹಿಡ್ದಾಕ್ತೀವಿ ಅಂತ. ಅವಾಗ ಸಿಕ್ಕಿದಾಗ ಅವ್ರ ಮೇಲೆ ಏನು ಕೇಸ್ ಹಾಕ್ಬೇಕು ಅದೆಲ್ಲ ಹಾಕ್ತೀವಿ. ನೋಡಿ, ಕರ್ನಾಟಕದಲ್ಲಿ ವಿರೋಧ ಪಕ್ಷದವರು ಇದನ್ನು ಒಂದು ಆಪಾದನೆ ಮಾಡಿದ್ದಾರೆ, ಸೈಬರ್ ಕ್ರೈಮ್ ಜಾಸ್ತಿ ಆಗೋಯ್ತು. ಮೊದಲು ಅವರಿದ್ದಾಗಲೂ ನಾವಿದ್ದಾಗಲೂ ಅಷ್ಟೇ ಸೈಬರ್ ಸ್ಟೇಷನ್ಸ್ ಇರಲಿಲ್ಲ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಸ್ಟಾರ್ಟ್ ಎ ಸೈಬರ್ ಪೊಲೀಸ್ ಸ್ಟೇಷನ್ ಇನ್ ಬ್ಯಾಂಗ್ಳೂರ್. ಇಡೀ ದೇಶದಲ್ಲಿ ಮೊದಲನೇ ಬಾರಿ ಫಸ್ಟ್ ನಾನೇ ಇದ್ದೆ ಅವತ್ತು ಗೃಹ ಸಚಿವನಾಗಿದ್ದೆ. CID ಹೆಡ್ ಕ್ವಾರ್ಟರ್ಸಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವು. ಇವತ್ತು ಪ್ರತಿ ಜಿಲ್ಲೆನಲ್ಲೂ ಕೂಡ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಆಯ್ತಾ? ಇವತ್ತು 45 ಪೊಲೀಸ್ ಸ್ಟೇಷನ್ಸ್ ಇದೆ ಸೈಬರ್, ಎಕ್ಸ್ಕ್ಲೂಸಿವ್ಲಿ ಸೈಬರ್. ಈಗ ಆಗಿರೋರೆಲ್ಲ ಬಂದು ರಿಜಿಸ್ಟರ್ ಮಾಡ್ತಾರೆ. ಮೊದಲಿಗೆ ಅವಕಾಶ ಇರಲಿಲ್ಲ ಅವರಿಗೆ, ಆವಾಗ ನಂಬರ್ ಸಂಖ್ಯೆ ಭಾಳ ಕಡಿಮೆ ಇತ್ತು. ಆಬ್ವಿಯಸ್ಲಿ ಇದು ಸೈಬರ್ ಆಕ್ಟಿವಿಟಿನೂ ಕಡಿಮೆ ಇತ್ತು. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅವರೆಲ್ಲ ಬಂದು ರಿಜಿಸ್ಟರ್ ಮಾಡ್ತಾರೆ.
ನಾವು ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಎಷ್ಟು ಕೇಸ್ನಲ್ಲಿ ನಾವು ಬ್ಯಾಂಕ್ ಫ್ರಾಡ್ಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ ಫ್ರಾಡ್ಗಳಿರ್ಬೋದು, ಈಗ ಬಿಟ್ಕಾಯಿಂದು ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಭಾಳ ಸೀರಿಯಸ್ ಆಗಿ ನಡೀತಾ ಇದೆ. ಆ ರೀತಿ ಶ್ರೀಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಎಲ್ಲ ನಡೀತಾ ಇದೆ. ಅದು ನಿರಂತರವಾಗಿ ಸೈಬರ್ ಕ್ರೈಮ್ ಇಡೀ ಪ್ರಪಂಚದಲ್ಲೇ ಜಾಸ್ತಿ ಆಗಿದೆ, ಬರೀ ನಮ್ಮಲ್ಲೇ ಆಗಿರೋದಂಥದ್ದಲ್ಲ. ಎಲ್ಲಿಂದನೋ ಪೋಸ್ಟಿಂಗ್ ಮಾಡ್ತಾರೆ, ಎಲ್ಲಿಂದನೋ ಆಪ್ರೇಟ್ ಮಾಡ್ತಾರೆ, ಅಕೌಂಟ್ ಅವ್ರದ್ದು ಎಲ್ಲೋ ಇರುತ್ತೆ. ಆದ್ದರಿಂದ ಈಗ ನೋಡಿ, ಈಗಾಗಲೇ 3 ತಿಂಗಳ ಹಿಂದಕ್ಕೆ ಒಂದು 35 ಶಾಲೆಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಬಂತಪ್ಪ ಮೆಸೇಜ್. ಹೇಗೆ ನಾವು ವಿ ಟ್ರೈ ಟು ಟ್ರೇಸ್ ಬ್ಯಾಕ್ ಎಲ್ಲಿ ಅಂತ ಇಲ್ಲಿವರೆಗೂ ಆಗಲಿಲ್ಲ. ನಾವು ಅವ್ರಿಗೆ ಗೂಗಲ್ನವ್ರು ಕೇಳ್ತೀವಿ, ಫೇಸ್ಬುಕ್ ಅವ್ರು ಕೇಳ್ತೀವಿ, ಇವರು ಏನೋ ಎಕ್ಸು ಟ್ವಿಟರ್ನವ್ರನ್ನ ಕೇಳ್ತೀವಿ, ಎಲ್ಲಿಂದ ಬಂದಿದೆ ಪೋಸ್ಟಿಂಗು ಅದನ್ನು ಕೇಳ್ತೀವಿ. ಅವರು ಐಡೆಂಟಿಟಿ ಕೊಡೋದಿಲ್ಲ. ಅವರು ನಾವೊಂದು ಪತ್ರ ಬರೆದಿದ್ರು ಒಂದು ಸಾರಿ, ದಿಸ್ ಈಸ್ ನಾಟ್ ಆಫ್ ಎ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ. ಅವ್ರಿಗೇನು ಮಾಡೋದು, ನಾವು ಡೆಡ್ ಎಂಡಿಗೆ ಹೋಗ್ತೀವಿ. ಮೊನ್ನೆ ಇದ್ದಕ್ಕಿದ್ದಂಗೆ ಡೆಲ್ಲಿನಲ್ಲಿ ಅದೇ ಥರ ಪತ್ರಗಳು ಬಂದಿದ್ದಾವೆ, ಮೇಲ್ ಬಂದಿದೆ, ತಿರ್ಗಾ ಆಸ್ಪತ್ರೆಗೆ ಮೇಲ್ ಬಂದಿದೆ, ಏರ್ಪೋರ್ಟಿಗೆ ಮೇಲ್ ಬಂದಿದೆ. ನೇಹಾ ಮತ್ತು ಅಂಜಲಿ ಕೊಲೆ ನಂತರ ಸಾಕಷ್ಟು ಜನ ಭೇಟಿಕೊಂಡಿದ್ದಾರೆ. ಹುಬ್ಳಿ ಧಾರವಾಡಕ್ಕೆ ಇನ್ನೂ ಪೊಲೀಸರಿಗೆ ಏನಾದ್ರು ಪ್ಯಾಕೆಟ್ ಮಾಡಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ನೋಡಿ, ನಾನು ಒಂದು ಹುಬ್ಳಿ ಜನತೆಯಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ನೀವು ಭಯದ ವಾತಾವರಣದಲ್ಲಿ ಇರುವಂಥ ಅಗತ್ಯ ಇಲ್ಲ. ಪೊಲೀಸ್ ಇಲಾಖೆಯನ್ನು ಈಗಾಗಲೇ ಕೆಲವುದನ್ನು ನಾವು ಕ್ರಮ ತಗೊಂಡಿದ್ದೀವಿ. ಬೇರೆ ಅಧಿಕಾರಿಗಳನ್ನು ಕೂಡ, ಸಮರ್ಥವಾಗಿರೋ ಅಧಿಕಾರಿಗಳನ್ನು ಇಲ್ಲಿ ಹಾಕ್ತೀವಿ. ಅಡಿಷನಲ್ ಸ್ಟಾಫ್ ಬೇಕಾದಲ್ಲಿ ಅದನ್ನು ಕೂಡ ನಾವು ಕೊಡ್ತೇವೆ. ಹುಬ್ಳಿ ಶಹರು ಅಂದರೆ ಹುಬ್ಳಿ ಸಿಟಿ ನಮಗೆ ಮಹಾನಗರ, ಬೆಂಗಳೂರಿಗೆ ಎಷ್ಟು ಪ್ರಾಮುಖ್ಯ ಇದೆಯೋ ಅಷ್ಟೇ ಪ್ರಾಮುಖ್ಯ ಹುಬ್ಬಳ್ಳಿಗೂ ಕೂಡ ರಾಜ್ಯ ಸರ್ಕಾರಕ್ಕಿದೆ. ಯಾವುದೇ ಕಾರಣಕ್ಕೂ ಜನ ನಿರ್ಭೀತಿಯಿಂದ ಇರಬೇಕು. ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಎಲ್ಲವನ್ನು ತಗೊಳ್ತೀವಿ ಅಂತೇಳಿ ನಾನು ಹುಬ್ಬಳ್ಳಿ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ವರ್ಗಾವಣೆ ಆಗ್ಬೇಕು ಪೊಲೀಸ್ ಕಮಿಷನರ್ ಅಂತ ಸ್ವತಃ ನಿರಂಜನ್ ಅವರು ಕೂಡ ಆರೋಪ ಮಾಡಿದ್ರು. ಯಾರು ನಿರಂಜನ್? ಅಲ್ಲ, ಅವ್ರು ಹೇಳ್ಬೇಕಲ್ಲ, ನಮ್ಮ ಕೈಲೇ ಎಲ್ಲ ಹೇಳಿಸಕ್ಕಿದ್ರೆ ಹೆಂಗ್ರಿ? ಅಲ್ಲ, ಇರಲಿ, ಅದನ್ನು ಗಮನಕ್ಕೆ ತಗೊಳ್ತೀವಿ. ಅವ್ರು ಹೇಳಿದ್ದು ಭಾಳ ಮುಖ್ಯ ಇದೆ. ಯಾಕೆಂದರೆ ಅವರು ಮನಸ್ಸಿನಲ್ಲಿ ನೋವಿದೆ, ಅವ್ರಿಗೆ ಮಗಳನ್ನು ಕಳ್ಕೊಂಡು ನೋವಿದೆ. ಅವರು ಹೇಳಿರ್ತಕ್ಕಂಥದ್ದನ್ನು ಗಂಭೀರವಾಗಿ ತಗೊಳ್ತೀವಿ. ಆಯ್ತು, ಭಾಳ ಜನ ಕೇಳ್ತಾವ್ರೆ, ಭಾಳ ಜನ ದಿನನಿತ್ಯ ಪೊಲೀಸು ಇದು ಮಂತ್ರಿ, ಗೃಹ ಮಂತ್ರಿ ರಾಜೀನಾಮೆ ಕೇಳ್ತಾವ್ರೆ. ಅದಕ್ಕೆ ಯಾಕೆ ರಾಜೀನಾಮೆ ಕೊಡ್ಬೇಕು? ಹಂಗೆ ಆಗದಲ್ರಿ. ತಳೀರಪ್ಪ, ಅಲ್ಲಿ ಸ್ವಲ್ಪ ಅದೇನು ಸೀರಿಯಸ್ ಮ್ಯಾಟ್ರ್, ಅದಕ್ಕಿಂತ ಸೀರಿಯಸ್ ಇದೆ. ಅದಕ್ಕೆ ಉತ್ತರಿಸಲ್ಲ, ನಾನು ಉತ್ತರ ಕೊಡಲ್ಲ. ಅಕ್ರಮ ಮದ್ಯ ಮಾರಾಟ, ಅದರಲ್ಲೂ ಕೂಡ MRP ಇನ್ಕ್ಲೂಡಿಂಗ್ MRP ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಟೈಮಿಂಗ್ ಇಲ್ಲ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಅವರು ಎಷ್ಟು ಟೈಮಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಈಗ ನಾವು ಕೆಲವು ಕಡೆ, ಈಗ ಶನಿವಾರ ಭಾನುವಾರ ಬೆಂಗಳೂರಲ್ಲಿ 1 ಗಂಟೆವರೆಗೂ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ. ಆ ರೀತಿ ಏನಾರು ಮಾಡಿದಾರೋ ಏನೋ ಗೊತ್ತಿಲ್ಲ ನಮಗೆ. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದು ವಿಷಯ. ಅದೆಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರು ನೋಡ್ಕೋಬೇಕು. ಅದೇ ಅದು ನಮಗೆ ಬಂದಾಗ ಲಾ ಅಂಡ್ ಆರ್ಡರ್ ಆಗುತ್ತೆ. ಅವನು ಹಾಕೊಂಡ್ಬಿಡ್ತಾನಲ್ಲ, ಹಾಕೊಂಡು ಆದ್ಮೇಲೆ ಈಚೆ ಬರ್ತಾನೆ ನೋಡಿ, ಅಲ್ಲಿಂದ ಆಚೆಗೆ ನಮಗೆ ಬರ್ತಾನೆ. ಥ್ಯಾಂಕ್ ಯು. ಮೇಲೆ ಹಲ್ಲೆ ಆಗಿದೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಜನರಷ್ಟೇ ಬಂಧನ ಮಾಡಿದ್ದಾರೆ. ಅವನು ಏನು ಯಾವ ಗ್ಯಾಂಗ್ ಲೀಡರ್ ಮಾಡಿಸಿದ್ದಾನೆ ಅನ್ನೋ ಅಂದಿದ್ದಾನೆ. ಅವನು ಬಂಧನ ಇನ್ನೂ ಆಗಿಲ್ಲ. ಮುಂದೇನಾದ್ರೂ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ? ಅಲ್ಲಪ್ಪ, ಅದನ್ನ ನಿಮಗೆ ಮಾಹಿತಿ ಇದೆಯಾ?
ಅಲ್ಲ ಅವನು ಹೇಳಿದ ಅಲ್ಲಲ್ಲ ನಿಮಗೆ ಏನೋ ನಿಮಗೂ ಮಾಹಿತಿ ಇದ್ದಂಗಿದೆ ಆ ವಿಚಾರದಲ್ಲಿ. ಹಲ್ಲೆಗೆ ಒಳಗಾದವ್ರು ಹೇಳಿದಾನೆ ಸರ್. ಕರೆಕ್ಟಪ್ಪ, ನಿಮಗೆ ಮಾಹಿತಿ ಇದೆಯಲ್ವಾ? ಇದೆ ತಾನೇ? ಹಾಂ, ಇದ್ರೆ ನೀವು ಪೊಲೀಸ್ನವ್ರಿಗೆ ಹೇಳ್ಬಿಡಿ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಥ್ಯಾಂಕ್ ಯು. ಲೋಕಸಭಾ ಚುನಾವಣೆ ಸರ್ಕಾರಿ ಅಲ್ಲ ಸರ್, ಹಾಂ, ಲೋಕಸಭೆ ಆದ್ಮೇಲೆ ಯಾರು ಹೇಳಿದ್ದಾನಂತ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು. ನಾವೇ ಸಾಕ್ಷಿ ಆಗ್ಬೇಕು ಸರ್. ಸರಿ, ಇಲ್ಲೇ ಕಾಫಿ ತಗೊಂಡು ಹಾಂ, ಕಾಫಿ ಕೊಡ್ರಪ್ಪ ನಮಗೂ. ಇದೆಲ್ಲ ತೆಗಿರಿ. ಸಾಕಪ್ಪ ನೀವು ಇವೆಲ್ಲ ತಗೊಳ್ಳಿ. ಇಂಗ್ಲೀಷ್ ಬರಲ್ಲ ಕಣ್ರಿ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.